PCI ನ್ಯೂಸ್ಗೆ ಸ್ವಾಗತ. ನಾನು PH ನಾಯ್ಕೋಡಿ. NCIB ನ್ಯೂಸ್ಗೆ ಸ್ವಾಗತ. ಮುತ್ಕೋಡ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತಕ್ಕೆ ಬರಬೇಕಾದ ಸೇವಾ ಶುಲ್ಕ ಬಿಡುಗಡೆ ಮಾಡುವಂತೆ ಒತ್ತಾಯಿಸಿ ದಿನಾಂಕ 23/11/2020 ಧರಣಿ ಸತ್ಯಾಗ್ರಹ ಮಾಡಲಾಯಿತು. 2017-18-19ನೇ ಸಾಲಿನ ತೊಗರಿ, ಉದ್ದು, ಹೆಸರು ಮಾರಾಟ ಮಾಡಿದ ಸೇವಾ ಶುಲ್ಕ 33,33,287 ರೂಪಾಯಿಗಳು ಕರಾಸ ಮಾಮ ಮಂಡಳಿ ನಿಯಮಿತ ಕಲಬುರಗಿ ಇವರ ವತಿಯಿಂದ ಬಿಡುಗಡೆಯಾಗಬೇಕಾಗಿತ್ತು. ಇದುವರೆಗೂ ಬಿಡುಗಡೆಯಾಗಿರುವುದಿಲ್ಲ. ಇದರ ಬಗ್ಗೆ ಸಂಘದ ನಿರ್ದೇಶಕರು ಹಾಗೂ ರೈತ ಸದಸ್ಯರು ಹಲವು ಬಾರಿ ಸಂಬಂಧಿಸಿದ ಕಚೇರಿಗೆ ಬಂದು ವಿಚಾರಿಸಿದಾಗ ತಮ್ಮ ಸಂಘದ ಕಾರ್ಯದರ್ಶಿ ಹಲವು ಹೆಚ್ಚುವರಿ ರೈತರ ಪಟ್ಟಿ ಕಳುಹಿಸಿದ್ದು, ನಮ್ಮ ಶಾಖೆಯಿಂದ 32,51,380 ರೂಪಾಯಿಗಳನ್ನು ಹೆಚ್ಚುವರಿಯಾಗಿ ರೈತರ ಖಾತೆಯಲ್ಲಿ ಜಮಾ ಆಗಿರುತ್ತದೆ. ಅದನ್ನು ಸಂಘದ ಖಾತೆಗೆ ಜಮಾ ಮಾಡದೆ ಅಲ್ಲಿಯೇ ಕಡಿತಗೊಳಿಸಲಾಗಿದೆ ಎಂದು ತಿಳಿಸಿ ಪತ್ರವನ್ನು ಕೊಟ್ಟಿರುತ್ತೀರಿ. ಆದರೆ ತಾವು ತಿಳಿಸಿದಂತೆ ನಮ್ಮ ಸಂಘದಿಂದ ಯಾವುದೇ ಹೆಚ್ಚುವರಿ ರೈತರ ಪಟ್ಟಿ ಕಳುಹಿಸಿರುವುದಿಲ್ಲವೆಂದು ಹಾಗೂ ಮೊದಲನೇ ಕಂತಿನ ಸೇವಾ ಶುಲ್ಕ ಕೂಡ ನಮ್ಮ ಸಂಘಕ್ಕೆ ಬಿಡುಗಡೆ ಆಗಿರುವುದಿಲ್ಲವೆಂದು ಕಾರ್ಯದರ್ಶಿಗಳು ಸಂಘದ ನಿರ್ದೇಶಕರ ಸಭೆಯಲ್ಲಿ ತಿಳಿಸಿರುತ್ತಾರೆ. ಇದರಿಂದ ತಾವು ಪತ್ರದ ಮೂಲಕ ಕೊಟ್ಟಿರುವ ವ್ಯವಹಾರದ ಮಾಹಿತಿ ಸರಿಯೋ ಅಥವಾ ಕಾರ್ಯದರ್ಶಿಯು ಸಂಘದ ಸಭೆ ಗಮನಕ್ಕೆ ತಂದ ಮಾಹಿತಿ ಸರಿಯೋ ಎಂಬ ಗೊಂದಲ ಸೃಷ್ಟಿಯಾಗಿದೆ. ಇದನ್ನು ಗಮನಿಸಿದರೆ ಸಂಘಕ್ಕೆ ಬರಬೇಕಾದ ಸೇವಾ ಶುಲ್ಕದಲ್ಲಿ ಭ್ರಷ್ಟಾಚಾರ ನಡೆದಿರುವ ಸೂಚನೆಗಳು ಕಂಡುಬರುತ್ತಿವೆ. ಕಾರಣ, ಮೇಲಿನ ಗೊಂದಲಗಳನ್ನು ಸರಿಪಡಿಸಿ ಕೂಡಲೇ ಸಂಘಕ್ಕೆ ಬರಬೇಕಾದ ಸೇವಾ ಶುಲ್ಕವನ್ನು ಜಮಾ ಮಾಡಬೇಕೆಂದು ಆಗ್ರಹಿಸಿ ಮತ್ತು ಈ ಗೊಂದಲಕ್ಕೆ ಕಾರಣಕರ್ತರಾದ ತಪ್ಪಿತಸ್ಥರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹಾಕಬೇಕೆಂದು ಒತ್ತಾಯಿಸಿ ದಿನಾಂಕ 23/11/2020 ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಮುತ್ಕೋಡ್ HQ ಕಾಸರಬೋಸ್ಕ ಕಚೇರಿಯ ಮುಂದೆ ನಿರ್ದೇಶಕರು ಹಾಗೂ ರೈತರ ನೇತೃತ್ವದಲ್ಲಿ ಧರಣಿ ಸತ್ಯಾಗ್ರಹ ನಡೆಸಲಾಯಿತು. ಧನ್ಯವಾದಗಳು. 12 ಮಂದಿ ಡೈರೆಕ್ಟರ್ನಲ್ಲಿ 7 ಮಂದಿ ಎಲ್ಲರೂ ಅದರ ಪರವಾಗಿ ನಿಂದಿರಬೇಕು. 12 ಮಂದಿ ಒಂದೇ ಲೈನ್ ಬರೀಬಹುದು. ಇದು ಸತ್ಯ ಅಂತ ಕಂಡ್ರೆ, ನ್ಯಾಯ ಅಂತ ಕಂಡ್ರೆ, ಭ್ರಷ್ಟಾಚಾರ ಮಾಡಿದಂತ ಕಂಡು ಬಂದ್ರೆ ಏನದ, ನೀವು ಯಾವುದೇ ಒಬ್ಬ ಇರಬಹುದು, ನಮ್ದೇ ಆದಂತ ಪಕ್ಷ ಇದೆ, ನಾ ಬಿಜೆಪಿ ಇರ್ಬೋದು, ಇಸಕ್ಕ ನಾಡಗೌಡರು ಕಾಂಗ್ರೆಸ್ ಪಾರ್ಟಿ ಇರ್ಬೋದು, ನಮ್ಮ ಶಾಬುದ್ದೀನ್ ಪಟೇಲ್ ದಳ ಇರ್ಬೋದು, ಹಿಂಗೆ ಅವ್ರವ್ರ ಇಲ್ಲಿ ನಾವು ಯಾವುದೇ ಪಾರ್ಟಿ ಇಲ್ಲ, ಯಾವುದೇ ಪಕ್ಷ ಇಲ್ಲ, ನಮ್ಮದು ಒಂದೇ ಪಕ್ಷ ಅದ. ಭ್ರಷ್ಟಾಚಾರ ಯಾರು ಮಾಡ್ಯಾರ, ಯಾರು ತಪ್ಪು ಮಾಡ್ಯಾರ, ಆ ತಪ್ಪು ಮಾಡಿದವ್ರ ಕಡೆಯಿಂದ ವಸೂಲಿ ಮಾಡಬೇಕಂತಕ್ಕಂತ ಒಂದು ಅದಕ್ಕೆ ಇಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ನಾವೆಲ್ಲ ತೀರ್ಮಾನ ತಗೊಂಡೆವು. 17ನೇ ತಾರೀಕು ಚರ್ಚೆ ಮಾಡೋ ಹೊತ್ತಿಗೆ ಮತ್ತೊಂದು ಸಭಾ ಸೇರಿದೆವು. ಮುಖಂಡರು ಮತ್ತು ನಿರ್ದೇಶಕರು ಎಲ್ಲರೂ ತೀರ್ಮಾನ ತಗೊಂಡಾಗ ಆಯ್ತು, ಚಳವಳಿ ಮಾತ್ರ ಫಿಕ್ಸ್ ಆಯ್ತು, ಹೋರಾಟ ಫಿಕ್ಸ್ ಆಯ್ತು. ಮೊದಲಿನ ದಿನ ಯಾರು ಕುಂದಿರ್ಬೇಕು, ರೈತರು ಹೆಂಗ್ ಬರಬೇಕು ಅಂತೇಳಿ ಅವಾಗ ನಾವು ಅಂದೆವು, ಇಲ್ಲ, ಒಂದೊಂದು ಜವಾಬ್ದಾರಿ, ವೈಯಕ್ತಿಕ ಜವಾಬ್ದಾರಿ, ಒಂದು ಹೋರಾಟ ಒಂದು ಕಡೆಗಿದ್ದಾರೆ, ವೈಯಕ್ತಿಕ ಜವಾಬ್ದಾರಿ ನಾವು ತಗೋಬೇಕಾಗ್ತದ. ಅದಕ್ಕೆ ಹಳ್ಳಕ್ಕೆ ಮುತ್ತಾರಂದ್ರು, ಇಲ್ಲ, ಈ ಹೋರಾಟಕ್ಕೆ ಬಂದವರು ಹೆಚ್ಚು ಕಮ್ಮ ನಮ್ಮ ರೈತರು ಇರ್ತಾರ, ಆ ರೈತರು ಏನು ಚಳವಳಿದಾಗ ಕುಂತ್ರೆ 50 ಇರ್ಲಿ, 100 ಇರ್ಲಿ, 200 ಮಂದಿ ಇರಲಿ, ಅವರಿಗೆ 2 ಟೈಮ್ ಏನದ ಒಂದು ಊಟದ ವ್ಯವಸ್ಥೆ, ಅದು ಅನ್ನ ಸಾಂಬಾರು ಇರ್ಬೋದು, ಚಿತ್ರಾನ್ನ ಇರ್ಬೋದು, ಏನೇ ಇರಲಿ, ಕಳ್ಳಾಸರು ಮಾಡ್ತಕ್ಕಂಥ ಕೆಲಸ ನಾ ಸ್ವಯಂ ಒಪ್ಕೋತೀವಿ ಅಂತೇಳಿ ಹಳ್ಳಪ್ಪ ಮುತ್ತೂರನ್ನು ಒಪ್ಕೊಂಡು, ಅದೇ ರೀತಿಯಾಗಿ ನಮ್ಮ ಇಸಕ್ಕ ನಾಡಗೌಡರು ಅದು ಏನೇ ಇರಲಿ ಯಾವತ್ತು ನ್ಯಾಯದ ಪರವಾಗಿ, ಅದು ಜನರ ಪರವಾಗಿ, ರೈತರ ಪರವಾಗಿ ಚಳವಳಿ ನಡೆದದ. ಆ ಚಳವಳಿಗೆ ಏನದ ನನ್ನ ಕಡೆಯಿಂದ ಇವತ್ತು ಎಷ್ಟು ದಿನ ಹೋರಾಟ ನಡೀತದ, ಆ ಟೆಂಟಿನ ಖರ್ಚು ಎಷ್ಟು ಬರ್ತದ ನಾ ನೋಡ್ಕೊಡ್ತೀನಿ ಅಂತೇಳಿ ಇಸಕ್ಕ ನಾಡಗೌಡರು ಹೇಳಿ. ಅದೇ ರೀತಿಯಾಗಿ ಇಷ್ಟೆಲ್ಲ ಆದ್ಮೇಲೆ ನಾನು ಒಂದು ಚಳವಳಿ ಹೋರಾಟದಲ್ಲಿದ್ದಾಗ ನಾನು ಹೇಳ್ಕೊಂಡೆ, ಬ್ಯಾನರ್ ಹಿಡ್ಕೊಂಡು ಮ್ಯಾಲಿಂದ ಏನ್ ಚೂರು ಪಾರು ಬರ್ತದ ಅದನ್ನ ನಾನು ಒಪ್ಪಿಸ್ಕೊಳ್ತೀನಿ ಅಂತ ಹೇಳಿದೆವು. ಅದೇ ರೀತಿಯಾಗಿ ನಮ್ಮ ಶಾಬುದ್ದೀನ್ ಪಟೇಲ್ ಆಗಿರ್ಬೋದು, ಇತರ ಎಲ್ಲ ನಮ್ಮ ಡೈರೆಕ್ಟರ್ ಏನಂದ್ರು, ಇಲ್ಲ, ಇವತ್ತಿನ ಈ ಚಳವಳಿಗೆ ಮುತ್ಕೋಡ್ ನಿಂತು ಬಂದಾಗ ಮುತ್ಕೋಡ್ ಡೈರೆಕ್ಟರ್ಗಳು ನಾವು ಜೀಪಿನ ಖರ್ಚು ಕೊಡ್ತೀವಿ, ಬೋಸ್ಗೆ ಇದು ನಮ್ಮ ಗೊಬ್ಬರಡಿ ನಿಂತು ಬಂದಾಗ ನಾವು ಡೈರೆಕ್ಟರ್ಗಳು ಕೊಡ್ತೀವಿ, ವಸ್ತಾರಿ ನಿಂತು ಬಂದಾಗ ವಸ್ತಾರಿ ಡೈರೆಕ್ಟರ್ಗಳು ಕೊಡ್ತೀವಿ ಅಂತೇಳಿ
ಅವರೇ ಸ್ವಯಂ ಆಗಿ ಅವರನ್ನ ಒಪ್ಕೊಂಡೆವು. ಅದಕ್ಕೆ ಇದೆಲ್ಲ ಒಪ್ಕೊಂಡ ಮೇಲೆ ಇವತ್ತು ನಮ್ಮ ಮುತ್ಕೋಡ್ ವಿಷಯ ಬಂದಾಗ ಇವತ್ತು ಒಂದು ಕಡೆಗೆ ಏನದ ಇಡೀ ಒಂದು ವರ್ಷಿನ ಬದುಕ್ಕೆ Subscribe now and press the bell icon. Never miss an update.